ರಾಮಾಯಣವನ್ನ ರಚಿಸಿದ್ದು ಯಾರು ಅಂತ ಕೇಳಿದ್ರೆ ನಾವೆಲ್ಲ ವಾಲ್ಮೀಕಿ ಋಷಿಗಳು ಅಂತ ಹೇಳ್ತೀವಿ. ಆದ್ರೆ ಅವರಿಗೂ ಮುಂಚೆ ಈ ರಾಮಾಯಣವನ್ನ ಹನುಮಂತ ರಚನೆ ಮಾಡಿದ್ರು ಅಂತ ನಿಮಗೆ ಗೊತ್ತಾ? ಹೌದು, ಇದನ್ನ ಹನುಮದ್ ರಾಮಾಯಣ ಅಂತ ಕರೀತಾರೆ. ತನ್ನ ಶ್ರೀರಾಮ ಈ ಲೋಕವನ್ನ ತ್ಯಜಿಸಿ ವಾಪಸ್ಸು ವೈಕುಂಠಕ್ಕೆ ಹೋದ್ಮೇಲಿಂದ ಹನುಮಂತನ್ಗೆ ಬಹಳಾನೇ ದುಃಖ ಆಗತ್ತಂತೆ. ರಾಮನ ಆ ಲೀಲೆಗಳನ್ನ ತಾನು ಬರಿಬೇಕು, ನೆನಪು ಮಾಡ್ಕೋಬೇಕು ಅನ್ನುವಂತ ಆಸೆಯಲ್ಲಿ ತನ್ನ ಉಗುರಿನಿಂದ ರಾಮಾಯಣವನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಈ ಗುಹೆಗೆ ವಾಲ್ಮೀಕಿ ಋಷಿಗಳು ಬರ್ತಾರಂತೆ. ಅವ್ರಿಗೆ ಒಂದ್ ಕಡೆ ಬಹಳಾನೇ ಖುಷಿ ಆಗತ್ತಂತೆ, ಹನುಮಂತ ಈ ರಾಮಾಯಣವನ್ನ ಎಷ್ಟು ಚೆನ್ನಾಗಿ ರಚಿಸಿದ್ದಾರೆ ಅಂತ. ಹಾಗೆ ಒಂದ್ ಕಡೆ ಬೇಜಾರ್ ಕೂಡ ಆಗತ್ತಂತೆ, ಇಷ್ಟು ಚೆನ್ನಾಗಿರುವಂತ ಹನುಮದ್ ರಾಮಾಯಣ ಇರುವಾಗ ನಾನ್ ಬರ್ದಿರೋಂತ ಆ ನನ್ನ ರಾಮಾಯಣವನ್ನ ಯಾರು ಓದ್ತಾರೆ ಅಂತ ಬೇಜಾರ್ ಮಾಡ್ಕೊಳ್ತಾರೆ. ನಮ್ಮ ಹನುಮಂತ ಇನ್ನೆಂತ ತ್ಯಾಗಿ ಅಂದ್ರೆ, ತಾನು ಬರ್ದಿದಂತ ರಾಮಾಯಣವನ್ನ ಒಂದು ಹೆಗಲಿನ ಮೇಲೆ ಹೊತ್ಕೊಂಡು ಅವರು ಬರ್ದಿದಂತ ರಾಮಾಯಣವನ್ನ ಇನ್ನೊಂದು ಹೆಗಲಿನ ಮೇಲೆ ಹೊತ್ಕೊಂಡು ಸಮುದ್ರದ ಕಡೆಗೆ ಹಾರಿ ಹೋಗ್ತಾರಂತೆ. ತಾನು ಬರ್ದಿದಂತ ರಾಮಾಯಣದ ಆ ಕೃತಿಯನ್ನ ಸಮುದ್ರದೊಳಗೆ ಹಾಕ್ಬಿಡ್ತಾರೆ. ಇದನ್ನ ನೋಡಿ ವಾಲ್ಮೀಕಿ ಋಷಿಗಳಿಗೆ ಮನಸ್ಸು ತುಂಬಿ ಬರುತ್ತಂತೆ. ಕ್ಷಮೆ ಕೇಳ್ತಾರೆ. ಮುಂದಿನ ಜನ್ಮದಲ್ಲಿ ತುಳಸಿದಾಸರಾಗಿ ಹುಟ್ಟಿ ಬರ್ತೀನಿ, ನಿನ್ನ ಈ ಮಹಿಮೆಯನ್ನ ಸಾರಿ ಹೇಳ್ತೀನಿ, ಹಾಡ್ತೀನಿ ಅಂತ ಹೇಳಿ ಮಾತು ಕೊಡ್ತಾರಂತೆ. ಹಾಗಾಗಿ ರಾಮಾಯಣವನ್ನ ಮೊದಲು ಬರ್ದಿದ್ದು ನಮ್ಮ ಹನುಮಂತ. ಮುಂದೆ ಇನ್ಯಾವ ಕಥೆಯನ್ನ ನಾನು ನಿಮ್ಗೆ ಹೇಳ್ಬೇಕು, ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ.